ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಪದ್ಮಿನಿ ಏಕಾದಶಿ ಎಂದರೇನು, ಪದ್ಮಿನಿ ಏಕಾದಶಿಯ ವ್ರತಕಥೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಪ್ರತಿ ತಿಂಗಳು 2 ಏಕಾದಶಿಗಳಿದ್ದು ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವಿದೆ. ಏಕಾದಶಿಯ ದಿನವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಪದ್ಮಿನಿ ಏಕಾದಶಿಯು ಅಧಿಕ ಮಾಸದಲ್ಲಿ ಬರುವ ಅತ್ಯಂತ ಪವಿತ್ರ ಹಾಗೂ ಅಪರೂಪದ ಏಕಾದಶಿ ಆಗಿದೆ. ಈ ದಿನ ಶ್ರೀ ಹರಿ ವಿಷ್ಣುವಿನ ಆರಾಧನೆ ಮಾಡಿದರೆ ಅಖಂಡ ಪುಣ್ಯಫಲ ದೊರೆಯುತ್ತದೆ, ಪಾಪ ವಿಮೋಚನೆಯಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಪದ್ಮಿನಿ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ಶ್ರೀ ಮಹಾವಿಷ್ಣುವಿನ ವಿಶೇಷ ಕೃಪೆ ದೊರೆಯುತ್ತದೆ, ಪಾಪಗಳು ನಿವಾರಣೆಯಾಗುತ್ತದೆ, ಧನ, ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ, ಸಂತಾನ ಭಾಗ್ಯ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ, ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಪದ್ಮಿನಿ ಏಕಾದಶಿಯ ವ್ರತಕಥೆ ಆರಂಭ. ಪುರಾಣಗಳ ಪ್ರಕಾರ ಪದ್ಮಿನಿ ಏಕಾದಶಿ ವ್ರತದ ಮಹಿಮೆ ಅತ್ಯಂತ ಅಪಾರವಾಗಿದೆ. ಈ ವ್ರತವನ್ನು ಆಚರಿಸಿದವರಿಗೆ ಶ್ರೀ ಹರಿ ವಿಷ್ಣುವಿನ ವಿಶೇಷ ಕೃಪೆ ದೊರೆಯುತ್ತದೆ. ಒಂದು ಕಾಲದಲ್ಲಿ ಮಾಹಿಷ್ಮತಿ ಎಂಬ ಮಹಾ ಸಾಮ್ರಾಜ್ಯವನ್ನು ಕೃತವೀರ್ಯ ಎಂಬ ರಾಜನು ಆಳುತ್ತಿದ್ದನು. ಅವನಿಗೆ ಅಪಾರ ಐಶ್ವರ್ಯ, ಶಕ್ತಿ ಮತ್ತು ವೈಭವ ಇದ್ದರೂ ಒಂದು ದೊಡ್ಡ ದುಃಖ ಇತ್ತು. ಆ ದುಃಖ ಏನು ಎಂದರೆ ಅವನಿಗೆ ಸಂತಾನ ಭಾಗ್ಯ ಇರಲಿಲ್ಲ. ರಾಜನು ಮತ್ತು ಅವನ ಪತ್ನಿ ರಾಣಿ ಪದ್ಮಿನಿ ಇದರಿಂದ ತುಂಬಾ ದುಃಖಿತರಾಗಿದ್ದರು. ಆ ರಾಜನು ಅನೇಕ ಯಜ್ಞ, ಹೋಮ, ದಾನ ಮತ್ತು ದೇವರ ಆರಾಧನೆ ಮಾಡಿದರೂ ಅವನಿಗೆ ಪುತ್ರ ಪ್ರಾಪ್ತಿಯಾಗಲಿಲ್ಲ. ಕೊನೆಗೆ ರಾಜನು ತನ್ನ ರಾಣಿ ಪದ್ಮಿನಿಯೊಂದಿಗೆ ಅರಣ್ಯಕ್ಕೆ ತೆರಳಿ ಕಠಿಣ ತಪಸ್ಸು ಮಾಡಲು ಆರಂಭಿಸಿದನು. ಅವರು ಹಲವು ವರ್ಷಗಳ ಕಾಲ ಉಪವಾಸ ಮತ್ತು ವಿಷ್ಣುವಿನ ಭಗವಂತನ ಧ್ಯಾನದಿಂದ ನಿರತರಾದರು. ಆ ಕಾಡಿನಲ್ಲಿ ಒಂದು ದಿನ ಮಹಾನ್ ಸತಿ ಅನಸೂಯ ದೇವಿಯವರು ಅಲ್ಲಿಗೆ ಬಂದರು. ಆಗ ರಾಣಿ ಪದ್ಮಿನಿ ದೇವಿಯು ಭಕ್ತಿಯಿಂದ ನಮಸ್ಕರಿಸಿ ತಮ್ಮ ದುಃಖವನ್ನು ತಿಳಿಸಿದರು ಅನಸೂಯ ದೇವಿಗೆ. ಆಗ ಅನಸೂಯ ದೇವಿಯು ಹೇಳಿದರು, ಅಧಿಕ ಮಾಸದಲ್ಲಿ ಬರುವ ಪವಿತ್ರ ಪದ್ಮಿನಿ ಏಕಾದಶಿ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಿ, ಶ್ರೀ ಹರಿ ವಿಷ್ಣು ಖಂಡಿತವಾಗಿಯೂ ನಿಮಗೆ ಪ್ರಸನ್ನನಾಗುತ್ತಾನೆ ಎಂದರು. ಅನಸೂಯ ದೇವಿಯ ಮಾತಿನಂತೆ ರಾಣಿ ಪದ್ಮಿನಿ ದೇವಿಯು ಏಕಾದಶಿ ದಿನ ಉಪವಾಸವನ್ನು ಆಚರಿಸಿದರು. ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಿದರು. ತುಳಸಿ ದಳವನ್ನು ಅರ್ಪಣೆ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿದರು. ಅವರ ಭಕ್ತಿಯನ್ನು ಮೆಚ್ಚಿದ ಶ್ರೀ ಮಹಾವಿಷ್ಣುವು ಪ್ರತ್ಯಕ್ಷವಾಗಿ ಅವರಿಗೆ ವರ ನೀಡಿದರು. ನಂತರ ರಾಣಿ ಪದ್ಮಿನಿಗೆ ಪರಾಕ್ರಮಿ ಪುರುಷೋತ್ತಮ ಪರಾಕ್ರಮಿ ಪುತ್ರನಾದ ಕಾಂತವೀರ್ಯ ಅರ್ಜುನ ಜನಿಸಿದನು. ಅವನು ಭೂಮಿಯಲ್ಲೇ ಪ್ರಸಿದ್ಧ ರಾಜನಾದನು. ಪದ್ಮಿನಿ ಏಕಾದಶಿಯ ವ್ರತದ ಆಚರಣೆಯಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ, ಪಾಪ ನಿವಾರಣೆಯಾಗುತ್ತದೆ, ಧನ ಮತ್ತು ಐಶ್ವರ್ಯವು ಹೆಚ್ಚುತ್ತದೆ, ಮನಸ್ಸಿಗೆ ಶಾಂತಿ ಮತ್ತು ಸಮೃದ್ಧಿಯು ದೊರೆಯುತ್ತದೆ. ಅಷ್ಟೇ ಅಲ್ಲದೆ ವಿಷ್ಣುವಿನ ವಿಶೇಷ ಕೃಪೆಯೂ ದೊರೆಯುತ್ತದೆ, ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ. ಈ ಪದ್ಮಿನಿ ವ್ರತದ ಕಥೆಯ ಸಂದೇಶವೇನೆಂದರೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದ ವ್ರತಕ್ಕೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ. ಪದ್ಮಿನಿ ಏಕಾದಶಿಯು ಅತ್ಯಂತ ಪವಿತ್ರ ಮತ್ತು ಅಪರೂಪದ ಏಕಾದಶಿಯಾಗಿದೆ. ಅಷ್ಟೇ ಅಲ್ಲದೆ ಶ್ರೀ ವಿಷ್ಣುವಿನ ಆರಾಧನೆ ಜೀವನದ ಕಷ್ಟಗಳನ್ನು ನಿವಾರಿಸುತ್ತದೆ ಎಂದು ಹೇಳುತ್ತೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಪದ್ಮಿನಿ ಏಕಾದಶಿ ಎಂದರೇನು, ಪದ್ಮಿನಿ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ದೊರೆಯುವ ಫಲಗಳ್ಯಾವುವು, ಪದ್ಮಿನಿ ಏಕಾದಶಿ ವ್ರತಕಥೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದೇವೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.